ಇದು 7ನೇ ಬ್ಲಾಕಲ್ಲಿ ಸಿಸ್ಟಮ್ ಇಟ್ಟಿದೆಯಾ? 4 ವರ್ಷ ಆಗಿದೆ. ಇದಕ್ಕೆ ನೀರಿಂದ ಏನಾದರೂ ನೆಲ್ಲಿ ಸಂಪರ್ಕ ಕಲ್ಪಿಸಿದ್ಯೇನಪ್ಪ? ಬೀಚ್ನಳ್ಳಿ ಸರ್ಕಲಲ್ಲಿ ಹೋಗೋ ರೋಡಲ್ಲಿ ಆಂಜನೇಯದ ಹೊಸ ದೇವಸ್ಥಾನದ ಹತ್ರ ಪಕ್ಕದಲ್ಲ ಮಾಡಿದ್ಯಾ? ಇದಕ್ಕೆ ಪೈಪ್ ಕಲೆಕ್ಷನ್ನೇ ಹತ್ರ ನಮ್ಮ ಕಾರ್ಯಕರ್ತರು ಕಾಮಗಾರಿ ನಡೆಸ್ತಾ ಇದ್ದಾರೆ. ಅಲ್ಲೇ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಮಳೆ ನೀರು ಕೊಯ್ಲನ್ನು ಸಹ ಈಗಾಗಲೇ 4-5 ತಿಂಗಳಿಂದ ಮಾಡಬೇಕು ಅಂತ ಅವರು ಮಾಡೋಕ್ಕೆಲ್ಲ ಇದು ಮಾಡ್ಕೊಂಡಿದ್ರು. ಕೆಲಸ ಸ್ಟಾರ್ಟ್ ಮಾಡಿದರು, ಕಂಪ್ಲೀಟೇ ಮಾಡಿಬಿಟ್ಟಿದ್ರು. ಅದು ಮಳೆ ಜೋರಾಗಿ ಬಂದು ಸಿಡ್ಲು ಹೊಡೆದು ಅದು ಬಿದ್ದೋಗಿತ್ತು. ಮಳೆ ಅನಾವೃಷ್ಟಿಯಾಗಿ ಇದಾಗಿತ್ತು, ಹಾಗಾಗಿ ಅದು ಬಿದ್ದೋಗಿತ್ತು. ಮತ್ತು ಅದನ್ನು PDO ಅವರು ಮತ್ತು ಇಂಜಿನಿಯರ್ ಬಂದು ನೋಡಿದರು. ಇದನ್ನು ಬೇರೆ ಕಟ್ಬಿಡಿ ಅಂತ ಹೇಳಿದರು. ಅದೇ ರೀತಿ ನಾವು ನಮ್ಮ ಸ್ವಂತ ಹಣ ಖರ್ಚಿನಲ್ಲಿ, ನಮ್ಮ ಕಾರ್ಯಕರ್ತರು ಸ್ವಂತ ಹಣ ಖರ್ಚಿನಲ್ಲಿ ಅದನ್ನು ಮತ್ತೆ ತಿರ್ಗಾ ಹೊಸದಾಗಿ ಕಟ್ಟಬೇಕು ಅಂತ ಮಳೆ ನಿಂತ್ಕೊಂಡಾದಮೇಲೆ ಈಗ 4 ದಿನದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೆಲಸ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಇವರು 76,300 ರೂಪಾಯಿನೋ NMR ತಗೊಂಬಿಟ್ಟು ಕಳಪೆ ಕಾಮಗಾರಿ ಮಾಡವ್ರೆ ಅಂತ ಚಂದ್ರಶೇಖರ್ ಅವರು ಆರೋಪ ಮಾಡಿದ್ದಾರೆ. 76,000 ರೂಪಾಯಿಯಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ಇವ್ರದ್ದು ಎಷ್ಟು ವರ್ಷದಿಂದ ಕೆಲಸಗಳು ಮಾಡ್ತಾಯಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ KB ಚಂದ್ರಶೇಖರ್ ಅವರು. ಇವ್ರಿಗೇನು ಬುದ್ಧಿಭ್ರಮಣೆ ಆಗಿದೆಯಾ ಇಲ್ಲ ಏನು ಅಂತ ಗೊತ್ತಿಲ್ಲ. 76,000 ರೂಪಾಯಿ ಕೆಲಸ ಎಷ್ಟಾಗಿದೆ, ಏನು ಕಳಪೆ ಆಗಿದೆ? ಕಳಪೆ ಆಗಿರೋ ಕಾಮಗಾರಿನ ನೀವು ದಯವಿಟ್ಟು ಪ್ರೂಫ್ ಮಾಡಿ, ಸಾಬೀತುಪಡಿಸಿ. ಇಲ್ಲ ಅಂದರೆ ನಿಮ್ಮ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಉಗ್ರ ಹೋರಾಟ ಮಾಡ್ತೀನಿ. ದೊಡ್ಡದಾಗಿ ನೀನು ಎಲ್ಲೋ ಕೂತ್ಕೊಂಡು ಸುದ್ದಿಗೋಷ್ಠಿ ಮಾಡೋದಲ್ಲ. ಇಲ್ಲಿ ಬಂದು ಕೆಲಸ ಎಷ್ಟಾಗಿದೆ, 76,000 ರೂಪಾಯಿಗೆ ಏನು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಆಗಿದೆ, ಇದು ಎಷ್ಟಡಿ ಆಳ ಇದೆ, ಎಷ್ಟಡಿ ಉದ್ದ ಇದೆ, ಇದನ್ನೆಲ್ಲ ಗಮನಕ್ಕೆ ಬರ್ದಲೇ ಸುಮ್ಮನೆ ಕುತ್ಕೊಂಬಿಟ್ಟು ಎಲ್ಲೋ ಒಂದು ಕಡೆ ಪ್ರೆಸ್ ಮೀಟ್ ಮಾಡೋದಲ್ಲ. ನಿನಗೆ ಗೌರವ ತರೋದಲ್ಲ ಇದು. ಅಧಿಕಾರಿಗಳಿಗೆಲ್ಲ ಧಮ್ಕಿ ಹಾಕ್ಕೊಂಡು ದುಡ್ಡು ಕೊಡ್ಬೇಕು, ಅಷ್ಟು ಕೊಡಿ ನನಗೆ, ಇಷ್ಟು ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಧಮ್ಕಿ ಹಾಕ್ಕೊಂಡು ಲಂಚ ಕೇಳ್ತಾರೆ ಅಧಿಕಾರಿಗಳು ಅಂತ ಹೇಳಿ ಸುಳ್ಳು ಹೇಳ್ತಿದ್ಯಾ. ನೀನೇ ಲಂಚ ಕೇಳ್ತಿದ್ಯಾ ಅಧಿಕಾರಿಗಳ ಹತ್ರ. ನಿಂದು ಒಂದು ಇಶ್ಯೂನೇ ಇದೆ. ನೀನೊಬ್ಬ ದೊಡ್ಡ ಕೆಲವರೆಲ್ಲ ಹೇಳ್ತಿದ್ರು ನಮಗೆ, ಈ ದವಸಪೇಟೆಯಿಂದ ರಾತ್ರಿ ಹೊತ್ತು ಬರೋವಂಥ ಲಾರಿಗಳ್ನ ಅಡ್ಡ ಹಾಕಿ ಕಾಳಿಕಾಂಬ ದೇವಸ್ಥಾನದ ಮುಂಭಾಗ ಆ ಕಡೆ ರಾತ್ರಿ ಹೊತ್ತು ದುಡ್ಡು ಸುಲಿ ಮಾಡ್ತಿದ್ಯಾ ಅಂತ ನಿನ್ನ ಮೇಲೆ ದೊಡ್ಡ ಆರೋಪನೇ ಇದೆ. ನೀನೇ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನೇ ಸಾಬಸ್ತ, ನಂದೇ ಎಲ್ಲ ಅಂದ್ಕೊಂಬಿಡ. ಫಸ್ಟು ಬಂದು 76,000 NMRಗೆ ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಬಂದು ಇಲ್ಲಿ ಲೈವ್ ಎಲ್ಲ ಮಾಡ್ತೀಯ ನೀನು. ಕಳಪೆ ಆಗಿರೋದನ್ನ ನೀನು ನನಗೆ ಸಾಬೀತುಪಡಿಸ್ಬೇಕು. ಇಲ್ಲ ಅಂದರೆ ನಿನ್ನ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀನಿ, ಕಾನೂನಾತ್ಮಕವಾಗಿ ಮಾಡ್ತೀನಿ. ನೀನು ಸುಮ್ಮನೆ ಬಿಡೋದಲ್ಲ. ಸುಮ್ಮನೆ ನೀನು ಎಲ್ಲ ಕುತ್ಕೊಂಡೆಲ್ಲ ಹಾರಾಡಬೇಡ. ಕರೆಕ್ಟಾಗಿ ಕೆಲಸ ಮಾಡೋದನ್ನ ಒಂದು ಊರಿನ ಅಭಿವೃದ್ಧಿ ಅಂತೀಯಲ್ಲಪ್ಪ. ಎಷ್ಟು ಸತಿ ಬಿಲ್ ಮಾಡ್ಕೊಂಡಿದ್ಯಪ್ಪ ಇಲ್ಲಿ ರಾಮಲೀಲಾ ಮೈದಾನದಲ್ಲಿ ಮಕ್ಕಳೋದಕ್ಕೆ ಆಟ ಆಡೋದಕ್ಕೆ, ಮಕ್ಳು ಆಟ ಆಡೋದು ಹಾಕೊಂಡಿದ್ಯಲ್ಲ, ಹಳೇದು ತಂದು ಪೈಂಟ್ ಹೊಡೆದು ಎಷ್ಟು ಬಿಲ್ ಮಾಡ್ಕೊಂಡಿದ್ಯಾ? 3-4 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ಯಾ. ಮತ್ತು ಕಾಂಪೌಂಡ್ ಕಟ್ಬಿಟ್ಟಿದ್ಯಲ್ಲ ಪಾಯ ಇಲ್ದಲೆ, ತಾಲೂಕ್ ಪಂಚಾಯತಿಯಿಂದನೂ ಬಿಲ್ ಮಾಡ್ಕೊಂಡಿದ್ಯಾ. ಈಗ ಪಂಚಾಯತಿ ವರ್ಗಾವಂದ್ರಲ್ಲೂ ಬಿಲ್ ರೆಡಿ ಮಾಡ್ತಾ ಇದೆಯಾ. ನೀನೇನು ಏನು ಪಾಯ ಇದೆಯಾ? ಪಾಯ ಬಂದು ತೋರಿಸು, ಸಾಬಸ್ತಾ ನೀನು ಭಾಳ ದೊಡ್ಡ. ನಾನು ಹಂಗೆ ಆಯ್ತಪ್ಪ. ಈಗ ಪಂಚಾಯತಿಲಿ ಆಡಳಿತ ಪಕ್ಷ ಇರೋದು ಯಾರ್ದಪ್ಪ? ನೀನು ಕಾಂಗ್ರೆಸ್ ಮುಖಂಡ ಅಲ್ಲವನಪ್ಪ, ನಿಮ್ಮದೇ ತಾನೇನಪ್ಪ ಪಂಚಾಯತಿ. ನಿಮ್ಮ ತಂದೆಯವರೇ ಉಪಾಧ್ಯಕ್ಷರಿದ್ದಾರೆ, ರಾಜೀನಾಮೆ ಕೊಡಿಸು. ಆಗಲ್ಲ ಅಂದರೆ ನಿಮ್ಮ ತಂದೆಯವ್ರ ಕೈಲಿ ಮಾಡೋಕೆ. ಹಂಗಾರೆ ನಿಮ್ಮ ತಂದೆಯವರು ಪಾಲ್ದಾರ ಇದರಲ್ಲಿ? ನಿಮ್ಮ ತಂದೆಯವ್ರದ್ದು ಎಷ್ಟು ಪಾಲು ಇದೆ ಹಂಗಾರೆ? ನಿನಗೆ ಎಷ್ಟಿದೆ ಪಾಲು? ನಿಮ್ಮ ಈ ಪಂಚಾಯತಿಲಿ ನಿಮ್ಮದೇ ಅಧ್ಯಕ್ಷರಿದ್ದಾರೆ, ನೀವೇ ಇದ್ದೀರಾ, ಎಲ್ಲ ನಿಮ್ಮದೇ ಆಡಳಿತ, ನಿಮ್ಮದೇ ಪಕ್ಷ. ಹಂಗಾರೆ ನಿಮ್ಮ ತಂದೆಯವರೇ ಇದರಲ್ಲಿ ಪಾಲ್ದಾರರಾ? ಇದನ್ನು ನೀನು ಬಹಿರಂಗವಾಗಿ ಹೇಳಬೇಕು, ಕ್ಷಮೆ ಕೇಳಬೇಕು.
ಈ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದೆಯಲ್ಲ, ಕೆಲಸ ಈಗ ಸಾಬೀತುಪಡಿಸ್ಬೇಕು ನೀನು. ಸುಮ್ಮನೆ ಆ ಥರ ಈ ಥರ ಎಲ್ಲ ಆಟೋಜಿಕ್ ಮಾಡೋದಲ್ಲ. ಇದೇ ಕೆ ಬಿ ಚಂದ್ರಶೇಖರ್ ಅವರು ಮಹಾಂತೇಶ್ವರ ಶಾಲೆ ಹತ್ರ ರಾಜ್ ಕಾಲುವೆ ಬರುತ್ತೆ, ಆ ಕಾಲುವೆಗೊಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ಗೆ ಓಡಾಡೋಕ್ಕೆ ಸರಿಯಾದ ರೀತಿಯಲ್ಲಿ ಇದು ಕಲ್ಪಿಸೇ ಇಲ್ಲ. ಸುಮಾರು 1 ವರ್ಷ ಆಗಿರ್ಬೋದೇನೋ ಕೆಲಸ ಮುಗ್ದು. ಇವು ಎಲ್ಲ NMR ಎಲ್ಲ ತಗೊಂಬಿಟ್ಟವ್ರೆ, ಅದನ್ನು ಸರಿಪಡಿಸಿಲ್ಲ. ಅಲ್ಲಿ ಶಾಲಾ ಮಕ್ಕಳು ಕೂಡ ಅಲ್ಲಿ ಆಚೆಗೆ ಹೋಗೋಕ್ಕೆ ಬರೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಅಲ್ಲಿಂದ ಹಿಡ್ಕೊಂಡು ಹಿಂದೂ ರುದ್ರಭೂಮಿ ಅದು ಅಲ್ಲ, ಹಿಂದೂ ರುದ್ರಭೂಮಿ ಮತ್ತು ಸಂತೆ ಮೈದಾನ, ಬಿ ಜಿ ರಾಮಣ್ಣವ್ರ ತೋಟ ಸುತ್ತ ಹಾಕ್ಕೊಂಡು ಅದು ಅಂತರಗಂಗೆ ಸರ್ಕಲ್ವರೆಗೂ ಬರುತ್ತೆ. ನಿನ್ನ ಕಾಮಗಾರಿ ನಾನು ಹೇಳೋದು ಬೇಡ, ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ನೀವೇ ಹೋಗಿ ವೀಕ್ಷಣೆ ಮಾಡಿಬಿಟ್ಟು ಆ ಕಾಮಗಾರಿ ಯಾವ ಥರ ಇದೆ ಅಂತ ನೀವೇ ಅದ್ರ ಬಗ್ಗೆ ತಿಳ್ಕೊಬೋದು. ನಾವು ಹೇಳಿದ್ರೆ ಅದು ಬೇರೆ ಥರಕ್ಕಿರುತ್ತೆ. ಇವರು ಹೇಳ್ತಾರಲ್ಲ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಎಲ್ಲ ಏನು ಹಂಗೆ ಹಿಂಗೆ ಅಂತ. ನಮ್ಮ ಮಾಧ್ಯಮ ಮಿತ್ರರು ನೀವೇ ಹೋಗಿ ಅದನ್ನು ಪರಿಶೀಲನೆ ಮಾಡಿ 10 ಜನ ಕೇಳಿ ಯಾವುದು ಕೆಲಸ ಹೆಂಗಿದೆ ಅಂತ. ದಯವಿಟ್ಟು ಈ ಥರ ಕೆಲಸ ಮಾಡ್ತಾ ಇರೋದು ಕಳಪೆ ಕಾಮಗಾರಿ ಮಾಡಿ ತುಂಬಾ ಇವರು ದುಡ್ಡನ್ನು, ಪಂಚಾಯಿತಿ ದುಡ್ಡನ್ನು ತಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಎಲ್ಲ ಬೆದರಿಕೆ ಆಗ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ಆರೋಪ ಮಾಡಿದರು, ಮೊನ್ನೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ PDO ಅವರು ಏನೋ ದುಡ್ಡು ಕಲೆಕ್ಟ್ ಮಾಡ್ಕೊಂಬಿಟ್ಟವ್ರೆ, ಧಮಕಿ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದರು. ಇವ್ರ ತಂದೆಯವರಿದ್ದಾಗ ಅಧ್ಯಕ್ಷರಾಗಿದ್ದಾಗೇ ಎಲ್ಲರ ಹತ್ರನೂ ಏನು ಈ ಥರ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡೋದಿಗಾರ ಎಲ್ಲರ ಹತ್ರನೂ ಪ್ರೀತಿಯಿಂದ ಕೇಳಿ ಪಡ್ಕೊಂಡು ಮಾಡಬೇಕು ಅಂತ ಅವ್ರ ತಂದೆ ಕಾಲದಿಂದನೂ ಅದು ನಡ್ಕೊಂಬಂದಿದೆ. ಇವತ್ತೂ ಅದೇ ರೀತಿ ಎಲ್ಲರ ಒಂದು ಸಹಮತ, ಸದಸ್ಯರುಗಳ್ದು ಆಗ್ಬೋದು, ಎಲ್ಲ ಅಧಿಕಾರಿ ಎಲ್ಲರೂ ಮೀಟಿಂಗಲ್ಲಿ ಸಹಮತ ತಗೊಂಡು ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರಿಗೂ ಅವ್ರು ಮನವೊಲಿಸಿ ಅವರೇ ಪ್ರೀತಿಯಿಂದ ಕೊಟ್ಟಿರೋದನ್ನ ಈಸ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಗೆ ಆಚರಣೆ ಮಾಡವ್ರೆ. ಇವರು ಎಲ್ಲದರಲ್ಲಿ ನನಗೆ ನಾವು ಹೇಳ್ದಂಗೆ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ದೊಡ್ಡ ಆರೋಪ ಮಾಡೋದು ಸುಳ್ಳು. ಇದು ನೀವು ಮಾಡ್ತಿರೋ ಆರೋಪ ಎಲ್ಲ ಸುಳ್ಳು. ನೀವೇನೇ ಮಾಡೋದು ಆರೋಪ ಇದ್ದರೂ ಸಾಬೀತು ಮಾಡಿ ತೋರಿಸಿ, ಇಲ್ಲ ಅಂದರೆ ನಿಮ್ಮ ವಿರುದ್ಧ ನಾನು ಉಗ್ರ ಹೋರಾಟ ಮಾಡ್ತಾಯಿದ್ದೀನಿ, ಇದು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನೋಡಿ, ನೀವು ಈ ಚಿತ್ರದ ಇವಾಗ ಇಲ್ಲಿ ನೋಡ್ತಾ ಇದ್ದೀರ ಲೈವಲ್ಲಿ, ಇದು ಈ ಕಡೆ ಸೈಡದು ಸಿಡ್ಲು ಮಳೆ ಬಂದು ಜಾಸ್ತಿ ಇದಾದಾಗ ಸಿಡ್ಲು ಹೊಡೆದು ಇದು ಬಿದ್ದೋಗಿತ್ತು. ಮತ್ತು ಇದನ್ನೆಲ್ಲ ಆಚೆ ತೆಗೆದು ಬಿಸಾಕಿ ಇದಕ್ಕೆಲ್ಲ ಫುಲ್ ಮಣ್ಣು ತುಂಬ್ಕೊಂಬಿಟ್ಟಿತ್ತು. ಈಗ 4 ದಿನದಿಂದನೂ ಎಲ್ಲ ಇದು ಕೆಲಸ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಕೆಲಸ ಕಂಪ್ಲೀಟ್ ಆಗೋ ಮಟ್ಟದಲ್ಲಿ ಬಂದಿದೆ. ಮಾಡ್ತಾಯಿದ್ದೀವಿ ಕೆಲಸ. ಯಾವುದು ಕಳಪೆ ಕಾಮಗಾರಿ ನಾವು ಮಾಡಿಲ್ಲ. ಸ್ವಂತ ಹಣ ಹಾಕ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ. 76,000 ರೂಪಾಯಿಗೆ ಈ ಕೆಲಸ ಮಾಡ್ಬೋದಾ ಇಲ್ವಾ ಅಂತ ಇದನ್ನು ಯಾವ ದೊಡ್ಡ ಮಟ್ಟದ ಅಧಿಕಾರಿಗಳು ಕರ್ಕೊಂಬಂದು ಪರಿಶೀಲನೆ ಮಾಡ್ಬೋದು ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾಯಿದ್ದೀನಿ. ಈಗ ನಮ್ಮ ಕೆಲಸದ ಬಗ್ಗೆ ಇವರು ಇಷ್ಟೊಂದೆಲ್ಲ ಆರೋಪ ಮಾಡಿದಾರಲ್ಲ, ಇವರು ಎಷ್ಟು ಕಳಪೆ ಕಾಮಗಾರಿ ಇಲ್ಲ. ಇಲ್ಲಿ ಪಕ್ಕದಲ್ಲೇ ಒಂದು ಅಂಗನವಾಡಿ ಕಟ್ಟಿದ್ರು. ಆ ಅಂಗನವಾಡಿ ತೊಟ್ಟಿ ನಿರ್ಮಾಣ ಮಾಡವ್ರೆ. ತೊಟ್ಟಿ ನಿರ್ಮಾಣ ಮಾಡಿರೋದು ಸಿಮೆಂಟ್ ಇಟ್ಕೆಯಿಂದ ನಿರ್ಮಾಣ ಮಾಡಿದ್ದೀರಾ, ಇದು ತನಿಖೆ ಆಗಲಿ. ಆ ಒಳಗಡೆ ಬಾತ್ರೂಮಲ್ಲಿ ನೀರೆಲ್ಲ ಸೋರಿ ಗೋಡೆ ಎಲ್ಲ ನೆಂದೋಗಿದೆ, ಅದು ತನಿಖೆ ಆಗಲಿ. ಹಿಂದೆಗಡೆ ಸಜ್ಜೆ ಎಲ್ಲ ಹೊರ್ಟೋಗಿದೆ, ಅದು ತನಿಖೆ ಆಗಲಿ. ಆಮೇಲೆ ಹೇಳ್ತಿಯಲ್ಲಪ್ಪ ನೀನು, ನಿಂದ ಅನುದಾನದಲ್ಲಿ ಇದು 7ನೇ ಬ್ಲಾಕಲ್ಲಿ ಸಿಸ್ಟಮ್ ಇಟ್ಟಿದ್ಯಾ, 4 ವರ್ಷ ಆಗಿದೆ. ಇದಕ್ಕೆ ನೀರಿಂದ ಏನಾದರೂ ನೆಲ್ಲಿ ಸಂಪರ್ಕ ಕಲ್ಪಿಸಿದ್ಯೇನಪ್ಪ ಶೇಖರಪ್ಪ? ಏನು ದೊಡ್ಡದಾಗಿ ಹೇಳ್ಚಲ್ಲೋ. ಇದು ನೋಡಪ್ಪ, ನಿಂದೇ ತಾನೇ ಇದು. ಮತ್ತೊಂದು ಇದೊಂದು ತೊಟ್ಟಿ ನಿರ್ಮಾಣ ಬೀಚ್ನಳ್ಳಿ ಸರ್ಕಲಲ್ಲಿ ಹೋಗೋ ರೋಡಲ್ಲಿ ಆಂಜನೇಯದು ಹೊಸ ದೇವಸ್ಥಾನದ ಹತ್ರ ಪಕ್ಕದಲ್ಲ ಮಾಡಿದ್ಯಾ. ಇದಕ್ಕೆ ಪೈಪ್ ಕಲೆಕ್ಷನ್ನೇ ಮಾಡಿಲ್ಲ. ಇದೆಷ್ಟು ವರ್ಷ ಆಗೈತೆ? 4 ವರ್ಷ ಆಗೈತೆ. 40,000 ದುಡ್ಡು ತಗೊಂಡಿದ್ಯಾ. ಇದು ಯಾರು ಮಾಡಿರೋದು? ಶೇಖರ್ ಅವರು, ಕೆ ಬಿ ಚಂದ್ರಶೇಖರ್ ಅವರೇ ಮಾಡಿರೋದು. ಇದನ್ನು ಒಂದು ಸಿಸ್ಟಮ್ ಊರ ಮಧ್ಯದಲ್ಲಿ 7ನೇ ಬ್ಲಾಕಲ್ಲಿ ಇಟ್ಟಿರೋ ಸಿಸ್ಟಮ್ಗೆ 4 ವರ್ಷ ಆಗಿದೆ. ಇದಕ್ಕೊಂದು ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ. ದೊಡ್ಡದಾಗಿ ನೀನು ಪ್ರೆಸ್ ಮೀಟ್ ಮಾಡ್ತಾ ಇದೆಯಾ. ಏನು ನಿಂದು ಎಲ್ಲ ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ಯಾ? ಇನ್ನೂ ಎಷ್ಟಿದೆ ನಿನ್ನ ಹಗರಣ? ಕುದುರು ತುಂಬ ಇದೆ ನಿಂದು. ಇನ್ನೇನು ಎಲ್ಲ ಹೇಳೋಕೆ ಬಂದಿದ್ಯಲ್ಲ ನಮ್ಮ ಅಪ್ಪವರು ಹಂಗೆ ಹಿಂಗೆ ಅಂತ. ನಿಮ್ಮ ಅಪ್ಪರು ಮಾಡಿದ್ರು ಬಿಡಲ್ಲ. ನಿಮ್ಮ ಅಪ್ಪವ್ರು ಮತ್ತೆ ಅಂಗನವಾಡಿ ಯಾಕಪ್ಪ ಕಳಪೆ ಕಾಮಗಾರಿ ಮಾಡವ್ರೆ? ಅಂಗನವಾಡಿ ಯಾವ ಸ್ಟ್ರಕ್ಚರಲ್ಲಿ ಐತಪ್ಪ? KPSC ಸ್ಕೂಲಲ್ಲಿ ಚುರ್ಕಿ ಹಾಕಿದ್ಯಲ್ಲಪ್ಪ, ನೀರು ಸೋರ್ತಾ ಇಲ್ವನಪ್ಪ? ಏನು ನೀನು ಎಲ್ಲನೂ ನೀನು ಏನು ಅಂದ್ಕೊಂಬಿಟ್ಟಿದ್ಯಾ ನೀನು?
ಸುದ್ದಿಗೋಷ್ಠಿ ಮಾಡೋದಕ್ಕೆ ಏನು ಯಾವ ಥರ ಇದೆ ಒಂದು ಅದಕ್ಕೆ ಏನು ಅದರಲ್ಲಿ ಆರೋಪ ಇದೆಯಾ ಇಲ್ವಾ ಪರಿಶೀಲನೆ ಮಾಡ್ಬಿಟ್ಟು ಮಾಡೋ. ನೀನು ಮಾಡಿರೋ ಆರೋಪ ಸಾಬೀತುಪಡಿಸು. ಇಲ್ಲ ಅಂದರೆ ನಿನ್ನ ವಿರುದ್ಧ ಉಗ್ರ ಹೋರಾಟ ಮಾಡ್ತೀನಿ ಅಂತ ಈ ಒಂದು ಪ್ರೆಸ್ ಮೀಟಿಂಗಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.